ವಿಶಾಲಮ್ಮ, ಎಲ್ಲಮ್ಮ, ಕಾಳಮ್ಮ, ಮೊಳ್ಕಟ್ಟಮ್ಮ, ಸಾವಿರಾರು ಹೆಸರುಗಳಿಂದ ಕರೆಸಿಕೊಳ್ಳು ಆದಿಪರಾಶಕ್ತಿ. ನನ್ನ ಜಾಗಕ್ಕೆ ನೀನ್ ಯಾಕೆ ಬಂದೆಯಮ್ಮ? ಮಕ್ಕಳನ್ನ ನೋಡೋಕೆ ತಾಯಿ ಬರಬಾರ್ದ? ನೀನು ನನ್ನ ತಾಯಿನ? ಲೋಕವನ್ನೇ ಸೃಷ್ಟಿಸಿ ವಿಶ್ವ ಸ್ವರೂಪಿಣಿಯಾದ ನಾನು ನಿನಗೆ ತಾಯಿಯಲ್ವೇ? ಹಾ, ದೇವತೆಗಳಿಗೆ ಮಾತ್ರ ಅಮೃತ ಕುಡಿಸಿ ಅಸುರರಿಗೆ ಮೋಸ ಮಾಡಲಿಲ್ವಾ? ನೀವು ಅಮರರಾಗಿರಬೇಕು, ಅಮೃತ ಕುಡಿದ ದೇವತೆಗಳು ಚಿರಂಜೀವಿಗಳಾಗಿರಬೇಕು. ನಿಮ್ಮ ಮಕ್ಕಳಾದ ನಾವು ಅಲ್ಪಾಯುಷರಾಗಿ ಸಾಯಬೇಕಾ? ಆಹಾ, ಅದು ನನಗಿಷ್ಟವಿಲ್ಲ. ಅದಕ್ಕೆ ನನ್ನ ತಾಯಿಗೆ ಮರುಜನ್ಮ ಕೊಟ್ಟು ಅವಳಿಂದ ಸಂಜೀವಿನಿ ಮಂತ್ರ ತಿಳಿದುಕೊಂಡು ನಾನು ಚಿರಂಜೀವಿಯಾಗಿ ಬದುಕಬೇಕೆಂದು ಆಸೆಪಟ್ಟೆ. ತಪ್ಪ? ಇದು ಆಸೆಯಲ್ಲ, ದುರಾಸೆ. ಪ್ರಕೃತಿಯ ನಿಯಮವನ್ನು ಮೀರಲು ಮಾಡುತ್ತಿರುವ ಕುತಂತ್ರ. ಕಾಲಭುಜಂಗ, ದುರಹಂಕಾರದ ಮಾತನಾಡಿ ದೈವಕ್ಕೆ ಅವಮಾನಿಸಬೇಡ. ನಿನ್ನ ಸ್ವಾರ್ಥಕ್ಕಾಗಿ ಎಷ್ಟೋ ಜನ ಕನ್ಯೆಯರನ್ನ ಬಲಿ ತೆಗೆದುಕೊಂಡಿರುವೆ. ಶುದ್ರ ವಿದ್ಯೆಯನ್ನು ಕಲಿತು ದ್ವೇಷಕ್ಕಾಗಿ ಇನ್ನೊಬ್ಬರನ್ನ ನೋಯಿಸುವುದು ಸರಿಯಲ್ಲ. ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳುವುದು ತಾಯಿಯ ಧರ್ಮ. ನಿನ್ನ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿದ್ದೇನೆ. ಇನ್ನು ಮುಂದಾದರೂ ಮನುಷ್ಯನಾಗಿ ಬದುಕು. ಈ ಭಂಡಾರ ಹಚ್ಚಿಕೊಂಡು ನನಗೆ ಶರಣಾಗು. ಯೋಚನೆ ಮಾಡಬೇಡ. ಈ ಭಂಡಾರದಲ್ಲಿ ಇಡೀ ಬ್ರಹ್ಮಾಂಡನೇ ಅಡಗಿದೆ. ಒಳ್ಳೆ ಮನಸ್ಸಿನಿಂದ ಮುಟ್ಟಿದ್ರೆ ನಿನ್ನ ಬಾಳು ಬಂಗಾರ ಆಗುತ್ತೆ. ಕೆಟ್ಟ ಮನಸ್ಸಿನಿಂದ ಮುಟ್ಟಿದ್ರೆ ಸುಟ್ಟು ಬೂದಿ ಆಗುತ್ತೀಯ. ತಗೋ. ನಾನು ಮತ್ತೆ ಅವತಾರ ಎತ್ತು ಬರ್ತೀನಿ. ಹೇ ದೇವಿ, ಆ ರಾವಣನಿಗೆ 10 ತಲೆ, ನನಗೆ 1000 ತಲೆ. ನೀನು ಕತ್ತರಿಸ್ತಾ ಇದ್ರೆ ಮತ್ತೆ ಮತ್ತೆ ತಲೆಗಳು ಬರ್ತಾ